ಅಯ್ಯಂಗಾರ್ ಫುಡ್ಸಿಂದ ಜಯರಾಮ್. ನಾನು ಇವತ್ತು ಗೋಕುಲಾಷ್ಟಮಿ ಸೀರೀಸ್ನಲ್ಲಿ ಇನ್ನೊಂದು ಐಟಮ್ ಮಾಡಿ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಹೇಳಿಮ್ಮ, ಏನು ಮಾಡಿ ತೋರಿಸ್ತಾ ಇದ್ದೀರಿ ಇವತ್ತು? ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಹಬ್ಬ ಬರ್ತಾ ಬರ್ತಾ ಬರುತ್ತೆ ಅಂತ ಅನ್ಕೊಳ್ಳೋದ್ರೊಳಗೆ ಹಬ್ಬ ಬಂದೇ ಬಿಡ್ತು ನೋಡಿ. ಈಗ ಸೋಮವಾರ ಮಂಗಳವಾರ ಹಬ್ಬ ಗೋಕುಲಾಷ್ಟಮಿ. ಅಷ್ಟಮಿ ಪಾಲಿಸೋರಿಗೆ ಸೋಮವಾರ ಹಬ್ಬ ಇದೆ, ರೋಹಿಣಿ ನಕ್ಷತ್ರ ಪಾಲಿಸೋರಿಗೆ ಮಂಗಳವಾರ ಇದೆ. ಸೊ ಹಬ್ಬ ಹತ್ರ ಬಂದ್ಬಿಡ್ತು, ಟೈಮ್ ಇಸ್ ಜಸ್ಟ್ ಟಿಕ್ಕಿಂಗ್ ಅವೇ. ಹಾಗಾಗಿ ಲಾಸ್ಟ್ ಮೊಮೆಂಟಲ್ಲಿ ಒಂದು ಸ್ವಲ್ಪ ಬರ್ಫಿಗಳು ಮಾಡಿ ತೋರಿಸೋಣ ಅಂತ ಇವತ್ತು ಆನ್ ಡಿಮಾಂಡ್ 7 ಕಪ್ ಬರ್ಫಿ ಮಾಡಿ ತೋರಿಸ್ತಾ ಇದ್ದೀನಿ. ಭಾಳಷ್ಟು ಜನರಿಗೂ ಗೊತ್ತಿದೆ, ಸುಮಾರು ಜನನೂ ಮಾಡಿದ್ದಾರೆ, ಬಿಕಾಸ್ ಇಟ್ ಇಸ್ ಅ ವೆರಿ ಕಾಮನ್ ಸ್ವೀಟ್ 7 ಕಪ್ಸ್ ಅಂತ. ಬಟ್ ಫಿರ್ ಬಿ ಆದರೂ ನಾನು ನನ್ನ ರೀತಿನಲ್ಲಿ ನಮ್ಮ ಮನೆಯಲ್ಲಿ ನಾನು ಹೆಂಗೆ ಮಾಡ್ತೀನಿ ಅಂತ ಒಂದು ಸಣ್ಣ ಪ್ರಯತ್ನ ಮಾಡಿ ತೋರಿಸ್ತೀನಿ ನಿಮಗೆ. ಬನ್ನಿ, ಅದಕ್ಕೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. 7 ಕಪ್ಸ್ ಮಾಡೋಕ್ಕೆ ಪದಾರ್ಥಗಳು ಆ್ಯಕ್ಚುಲಿ 5 ಪದಾರ್ಥಗಳು ಬೇಕು. ಅದೇನೆಂದರೆ, ನಾನು 1 ಕಪ್ ಅಳತೆಗೆ ತೊಗೊಂಡಿದ್ದೀನಿ. 1 ಕಪ್ಪು ಕಡಲೆ ಹಿಟ್ಟು. ಆ 1 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಈ 2 ಕಪ್ ಅಂತೂ ಬೇಕಾಗತ್ತೆ. ಕೆಲವೊಬ್ಬರು ಇಲ್ಲ ನಮಗೆ ಸ್ವೀಟ್ ಜಾಸ್ತಿ ಬೇಡ, ಕಡಿಮೆ ಬೇಕು ಅಂದರೆ 1.25 ಕಪ್ ಅಥವಾ 1.5 ಕಪ್ ಬೇಕು. ಕೆಲವೊಬ್ರು ಸಿಹಿ ಜಾಸ್ತಿ ಬೇಕಂದರೆ 2.5 ಕಪ್ ಅಷ್ಟು ಹಾಕೋಬೋದು. ಸೊ 1 ಕಪ್ ಕಡಲೆ ಹಿಟ್ಟಿಗೆ ನಾನು 2 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ, ಮತ್ತು 1 ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ, ಮತ್ತು 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ, ಮತ್ತು 1 ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ. ಈ ತುಪ್ಪ ನೀವು ಗಟ್ಟಿಯಾಗಿ ತೊಗೋಬೇಡಿ, ಆದಷ್ಟು ಉರ್ಗಿಸ್ಬಿಟ್ಟು ತೊಗೊಳ್ಳಿ. ಯಾಕಂದರೆ ನೀವು ಗಟ್ಟಿ ತುಪ್ಪ ತೊಗೊಂಡ್ಬಿಟ್ರೆ ಆಮೇಲೆ ಅದನ್ನು ಕರಗಿಸಿದ್ರೆ ಮತ್ತೆ ತುಂಬ ಜಾಸ್ತಿ ಆಗೋಗುತ್ತೆ. ಹಾಗಾಗಿ ಕರಗಿರೋ ತುಪ್ಪನೇ 1 ಕಪ್ಪಷ್ಟು ತೊಗೊಳ್ಳಿ. ಮತ್ತು ಒಂದು 5ರಿಂದ 6 ಏಲಕ್ಕಿ ಪುಡಿ ಮಾಡಿಕೊಂಡು ಏಲಕ್ಕಿ ಪುಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನೇನು ಮಾಡಿದ್ದೀನಿ ಅಂದರೆ, ಒಂದು ತಟ್ಟೆಗೆ ಜಿಡ್ಡು ಸೌರಿ ಈಗಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಎಲ್ಲ ಫುಲ್ ಇದೇನು ಮುಗೀತು, ಬಾಂಡಿನಲ್ಲಿ ಇನ್ನೇನು ಫಿನಿಶಿಂಗ್ ಸ್ಟೇಜಸ್ ಬಂತಂದಾಗ ಆವಾಗ ನೀವು ತಟ್ಟೆ ತೊಗೊಂಡು ಅದಕ್ಕೆ ತುಪ್ಪ ಸೌರ್ಕೊಳ್ಳೋದು ಅಂದರೆ ಭಾಳ ಕಷ್ಟ ಆಗುತ್ತೆ. ಮೊದಲೇ ಸೌರ್ಕೊಂಡು ರೆಡಿಯಾಗಿ ಇಟ್ಕೊಂಡ್ಬಿಡಿ. ಮತ್ತು ಒಂದು ಕಟ್ಟರ್, ಸ್ವಲ್ಪ ಬೆಚ್ಚಗಿರಬೇಕಾದ್ರೇ ಇದು 7 ಕಪ್ಸ್ ಕಟ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಒಂದು ಕಟ್ಟರ್ ಇಟ್ಕೊಂಡಿದ್ದೀನಿ. ಈಗ ಮಾಡೋ ವಿಧಾನ ನೋಡೋಣ, ಬನ್ನಿ. ನೋಡಿ, ಬಾಣಲೆ ಒಲೆ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ಫಸ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟು ಆದಷ್ಟು ಗಂಟಿಲ್ದಿರೋಂಗೆ ನೋಡ್ಕೊಳ್ಳಿ. ಕಡಲೆ ಹಿಟ್ಟು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋತೀನಿ. ಕೆಲವೊಬ್ರು ಇದನ್ನು ಬೆಚ್ಚಗೆ ಮಾಡ್ಕೊಳ್ಳಲ್ಲ, ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಡ್ತಾರೆ, ಹಾಗೂ ಮಾಡ್ಬೋದು. ಆದರೆ ನನ್ನ ಅಭ್ಯಾಸ ಏನಂದರೆ, ಒಂದು ಸ್ವಲ್ಪ ಆ ಹಸಿ ವಾಸನೆ ಹೋಗಲಿ ಅಂತ ಹೇಳಿ ಒಂದು 1 ಮಿನಿಟ್ or 2 ಮಿನಿಟ್ಸ್ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ. ಗ್ಯಾಸ್ ಸಿಮ್ಮಲ್ಲೇ ಇದೆ. ಸಿಮ್ಮಲ್ಲಿದ್ದು ಹಿಟ್ಟು ಹಾಕಿದ ತಕ್ಷಣ ಕೈ ಬಿಡದೆ ಯಾವಾಗಲೂ ನೀವು ಕೈ ಆಡಿಸ್ತಾನೆ ಇರಬೇಕು. ಯಾಕಂದರೆ ಹಿಟ್ಟಲ್ವಾ, ಬೇಗ ಅದು ಅಡಿ ಹಿಡ್ಕೊಂಡ್ಬಿಡತ್ತೆ, ಅಂದರೆ ಸೀದು ಹೋಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಬೆಚ್ಚಗಾಗುವಷ್ಟು ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಆಮೇಲೆ ನಾನು ತೆಂಗಿನಕಾಯಿ, ಸಕ್ಕರೆ, ಹಾಲು, ತುಪ್ಪ, ಏಲಕ್ಕಿ ಪುಡಿ ಎಲ್ಲದನ್ನು ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ. ಇದಕ್ಕೆ ಏನು ಪಾಕ ಮಾಡ್ಕೋಬೇಕು ಅಂತ ಏನಿಲ್ಲ, ಸಕ್ಕರೆ ಹಾಕೊಂಡ್ಮೇಲೆ ಒಂದೆಳೆ ಪಾಕ ಬರಬೇಕು ಅಂತ ಏನಿಲ್ಲ. ಎಲ್ಲದನ್ನು ಒಟ್ಟಿಗೆ ಹಾಕೊಂಡ್ಬಿಟ್ಟು ಕಲಿಸ್ತಾ ಇರಬೇಕು. ಬಟ್ ನಿಮಗಿದು ಟೈಮ್ ಎಲ್ಲಿ ಹಿಡಿಯುತ್ತೆ ಅಂದರೆ, ಅದು ನೀವು ಕೈ ಆಡಿಸ್ತಾ ಇರಬೇಕಲ್ಲ, ಎಲ್ಲ ಹಾಕಿದ್ಮೇಲೆ ಅದು ಕಡಲೆ ಹಿಟ್ಟು ಕ್ಲೀನಾಗಿ ಕುಕ್ಕಾಗಿ ಸೈಡ್ಸ್ ಎಲ್ಲ ಬಿಡಬೇಕಲ್ಲ, ಅದಕ್ಕೆ ನಿಮಗೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಯಿತು, ಈಗ ಕಡಲೆ ಹಿಟ್ಟು ಆಲ್ಮೋಸ್ಟ್ ಆಲ್ ಗಮ್ಮಂತದ್ರ ಪರಿಮಳ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಚೂರು ತೆಂಗಿನಕಾಯಿ ಹಾಕೊಂಡ್ಬಿಡ್ತೀನಿ. ಈಗ ಹಾಕೊಂಡಾಗ ನಿಮಗೆ ಇದು ತೆಂಗಿನಕಾಯಿ ಹಾಕಿದ್ಮೇಲೆ ಸ್ವಲ್ಪ ತೇವಾಂಶ, ನೀರಿನಂಶ ಇರೋದ್ರಿಂದ ನಿಮ್ಗೆ ಸ್ವಲ್ಪ ಕಡಲೆ ಹಿಟ್ಟು ಗಂಟಾಗಿ ಕಾಣಿಸ್ಬೋದು. ಬಟ್ ಏನು ಯೋಚನೆ ಮಾಡಬೇಡಿ, ಅದು ಬರ್ಫಿ ಮಾಡೋ ಟೈಮ್ ಒಳಗೆ ಎಲ್ಲ ಕ್ಲೀನಾಗಿ ಅದೇ ಹೊಡೆದೋಗುತ್ತೆ. ಇವಾಗ 2 ಕಪ್ ಸಕ್ಕರೆ ಹಾಕೊಂಡ್ಬಿಡ್ತಾ ಇದ್ದೀನಿ. ಇವಾಗ ಹಾಲು ಹಾಕೋತಾ ಇದ್ದೀನಿ.
ಈ ಹಾಲು ಹಾಕಿದ್ಮೇಲೆ ಸಕ್ಕರೆ ಎಲ್ಲ ಕರಗೋಗುತ್ತೆ. ಇದಕ್ಕೇನು ನೀರು ಹಾಕೋದೇ ಇಲ್ಲ. ಸೊ ಅಂಟು ಪಾಕ ಬರಬೇಕು, ಒಂದೆಳೆ ಪಾಕ ಬರಬೇಕು ಅನ್ನೋ ಮಾತೇ ಇಲ್ಲ. ಈ ಹಾಲಲ್ಲಿ ಸಕ್ಕರೆ ಕರಗೋಗುತ್ತೆ. ಹಾಕಿದ್ಮೇಲೆ ಈಗ ತುಪ್ಪ ಹಾಕೊಂಡ್ಬಿಡ್ತೀನಿ. ಇದಕ್ಕೆ ತುಪ್ಪ ಒಂದು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಈ ಜಾಸ್ತಿ ಹಿಡಿದ ತುಪ್ಪ ಎಲ್ಲ ಮುಗಿತಾ ಬಂದ ಆತ್ಕಿರೋ ಹಾಗೆ ಮತ್ತೆ ಎಲ್ಲ ತುಪ್ಪ ಎಲ್ಲ ಬಿಟ್ಕೊಳ್ಳುತ್ತೆ. ತುಪ್ಪನೆಲ್ಲ ಏನೇನು ಹೀರ್ಕೊಂಡಿದೆಯಲ್ಲ ಅದನ್ನೆಲ್ಲ ಮತ್ತೆ ಹೊರಗಾಕತ್ತೆ. ಈ ಟೈಮಲ್ಲೇ ನಾನು ಏಲಕ್ಕಿ ಪುಡಿನೂ ಹಾಕೊಂಡ್ಬಿಡ್ತೀನಿ. ಸೊ ದಟ್ ಅದು ಚೆನ್ನಾಗಿ ಮಿಶ್ರಣ ಆಗುತ್ತೆ, ಚೆನ್ನಾಗಿ ಮಿಕ್ಸ್ ಆಗೋಗುತ್ತೆ. ಕೈ ಬಿಡಿದೆ ನೀವು ಬಾಡಿಸ್ತಾ ಇರಬೇಕು. ಇದು ಗ್ಯಾಸ್ನ ನೀವು ನೋಡಿಕೊಂಡು ಸಣ್ಣ ದಪ್ಪ ಮಾಡ್ಕೊಂಡಿರಿ. ಈಗ ಒಂದು ಸ್ವಲ್ಪ ದಪ್ಪ ಮಾಡ್ಕೊತಾ ಇದ್ದೀನಿ, ಅಂದರೆ ಹೈ ಫ್ಲೇಮ್ ಮಾಡ್ಕೊತಾ ಇದ್ದೀನಿ. ಉರಿನ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡಿಕೊಂಡು ನಿಮಗೆ ಅನಿಸ್ದಂಗೆ ಯಾವಾಗ ಹೈ ಮಾಡ್ಕೋಬೇಕು, ಯಾವಾಗ ಲೋ ಮಾಡಬೇಕು, ಕುದಿ ಬಂದಾಗ ಲೋ ಮಾಡ್ಕೊಳ್ಳಿ. ಕುದಿ ಬರೋವರೆಗೂ ಹೈ ಫ್ಲೇಮ್ ಮಾಡಿಕೊಂಡು ಮಾಡ್ತಾಯಿರಿ. ನೋಡಿ ಈಗ ಕುದೀತಾ ಇದೆ. ಈ ಹಾಲಿನೇನು ನೀರಿನ ಅಂಶ ಇದೆಯಲ್ಲ ಅದೆಲ್ಲ ಹೋಗಬೇಕು, ಹೋಗಿ ಗಟ್ಟಿ ಆಗಬೇಕು. ಅಷ್ಟವರೆಗೂ ನೀವು ಬಿಡದೆ ಕೈ ಆಡಿಸ್ತಾ ಇರಬೇಕು. ನೋಡಿ ಕುದಿ ನೋಡ್ತಾ ಇದ್ದೀರಲ್ಲ, ಕುದೀತಾ ಇದೆಯಲ್ಲ. ಹಾಂ, ಹುಷಾರಾಗಿರಿ, ಮೈ ಮೇಲೆ ಹಾರಿಸ್ಕೋಬೇಡಿ. ತುಂಬ ಕುದಿ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಸಿಮ್ ಮಾಡ್ಕೊಳ್ಳಿ, ಸಣ್ಣ ಮಾಡ್ಕೊಳ್ಳಿ ಯೂರಿನ, ಮತ್ತು ಆಮೇಲೆ ಮತ್ತೆ ಜಾಸ್ತಿ ಮಾಡ್ಕೊಳ್ಳಿ. 1 ಮಿನಿಟ್. ನೋಡಿ ಕುದಿ ಎಲ್ಲ ಕಮ್ಮಿ ಆಗಿ ಈಗ ಗಟ್ಟಿ ಆಗ್ತಾ ಇದೆ. ಸ್ವಲ್ಪ ಸೈಡ್ಸ್ ಬಿಡ್ತಾ ಇದೆ, ಬಟ್ ಆದರೂ ಇನ್ನೂ ತುಂಬ ಆಗಬೇಕು. ಅದೆಲ್ಲ ಆಯಿತು ಅಂದಾಗ ಒಳ್ಳೆ ಉಂಡೆ ಕಟ್ಟದಂಗೆ ಬರುತ್ತೆ, ಮತ್ತು ಒಂಥರ ಪದರವಾಗಿ ಬರುತ್ತೆ. ಈ ಸ್ಟೇಜ್ ಆದಮೇಲೆ ಕೂಡ ನೀವು ಏನೂ ಇಲ್ಲ ಅಂದರೆ ಒಂದು 4 ರಿಂದ 5 ನಿಮಿಷ ಕೈ ಗೊಟಾಯಿಸ್ತಾನೆ ಇರಬೇಕಾಗತ್ತೆ. ಈಗ ಸೈಡ್ಸ್ ಬಿಡ್ತಾ ಇದ್ರೂ ಇನ್ನೂ ಆಗಿಲ್ಲ. ಮತ್ತು ಅದು ಏನು ತುಪ್ಪ ಇದೆಯಲ್ಲ ಆ ತುಪ್ಪ ಎಲ್ಲ ಹೊರಗೆ ಹಾಕತ್ತೆ, ಅದು ಏನು ಹೀರ್ಕೊಂಡಿದ್ದದನ್ನು. ಸೊ ಕೈ ಬಿಡದೆ ಗೊಟಾಯಿಸ್ತಾ ಇರಬೇಕು. ಇನ್ನೊಂದು ಮಿನಿಮಮ್ 5 ಮಿನಿಟ್ಸ್ ಆದರೂ ಬೇಕು. ಸೊ ಈ ಸ್ಟೇಜಿಗೆ ತೆಗೆಕೊಟ್ಟೋಗ್ಬೇಡಿ, ತೆಗೆದ್ರೆ ಆವಾಗ ಅದು ಹಲ್ವಾಗೋಗುತ್ತೆ, ನಿಮಗೆ ಬರ್ಫಿ ಆಗೋದಿಲ್ಲ. ಮತ್ತು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನೋಡಿ ಈ ಪದಾರ್ಥಗಳೆಲ್ಲ ನಾವು ರೆಗ್ಯುಲರಾಗಿ ಮಾಡ್ತಾ ಇರಲ್ಲ. ಹಿಂದೆನೂ ನಂದೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಒಂದೊಂದು ಸಲ ನಿಮಗೆ ಕರೆಕ್ಟಾಗಿ ಬರ್ಫಿ ಬರಲ್ಲ, ಹಲ್ವಾ ಟೈಪ್ ಬಂದುಬಿಟ್ಟಿರುತ್ತೆ. ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಆ ಹಲ್ವಾ ಥರ ಆಗಿರ್ಬೇಕಾದ್ರೆ ಕ್ಲೀನಾಗಿ ಒಂದು ಉಂಡೆ ಹಂಗೆ ತೆಗೀರಿ, ಅದನ್ನು ತಟ್ಟೆಲಿ ಏನು ಹಾಕ್ಕೊಂಡಿರೋದನ್ನು. ಮತ್ತು ಈ 7 ಕಪ್ಸ್ನ ಹೇಳ್ತಿರೋದು ಬಾಣಲಿಗೆ ಹಾಕ್ಕೊಳ್ಳಿ. 1-2 ಸ್ಪೂನೋ 3 ಸ್ಪೂನಷ್ಟು ಹಾಲು ಹಾಕ್ಕೊಳ್ಳಿ. ಮತ್ತೆ ಹಿಂಗೆ ಗೊಟಾಯಿಸಿ. ಆಮೇಲೆ ನಿಮಗೆ ಯಾವ ಹದ ಬರಬೇಕು ಅಂತ ಆಗುತ್ತೋ ಆ ಹದಕ್ಕೆ ಬಂದಾಗ ಬಗ್ಗಿಸ್ತೀರಂತೆ. ಎಷ್ಟೋ ಸಲ ಹೀಗೆಲ್ಲ ಮಾಡ್ತಿರ್ಬೇಕಾದ್ರೆ ಹದ ಕೆಡತ್ತೆ. ಅದಕ್ಕೇನು ಅಪ್ಸೆಟ್ ಆಗೋದು ಅಥವಾ ಡಿಸ್ಕರೇಜ್ ಆಗೋದು ಬೇಡ. ಇದಾಗೋದು ಸಹಜ. ಇಂಥ ಅಡುಗೆಗಳೆಲ್ಲ ಮಾಡ್ತಾನೆ ನಾವು ಕಲಿಬೇಕು. ಒಂದೊಂದು ಸಲ ಕೆಡತ್ತೆ, ಮತ್ತು ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡ್ತೀವಿ. ನೋಡಿ ಆವಾಗಿಂತ ಇವಾಗ ಗಟ್ಟಿಯಾಗಿದೆ. ಅದು ಗಟ್ಟಿಯಾಗಿರೋದು ನಿಮಗೆ ಕಣ್ಣಿಗೆ ಕಾಣೋದಷ್ಟೇ ಅಲ್ಲ. ನಾನೀಗ ಈ ಎಲ್ಯಾಪಿನಲ್ಲಿ ಬಾಡಿಸ್ತಾ ಇದ್ದೀನಲ್ಲ ಮಗ್ಚೋಕಾಯಲ್ಲಿ, ಅದರಲ್ಲಿ ಗೊತ್ತಾಗುತ್ತೆ, ಹೆವಿನೆಸ್ ಗೊತ್ತಾಗುತ್ತೆ ನಿಮಗೆ, ತಿಕ್ಕಾಗ್ತಾ ಇದೆ ಅಂತ. ನೋಡಿ ಈಗ ಇನ್ನೂ ಜಾಸ್ತಿ ಸೈಡ್ಸ್ ಬಿಡ್ತಾ ಇದೆ ನೋಡಿ. ಆದರೂ ಇನ್ನೂ ಆಗಿಲ್ಲ, ಇನ್ನೂ ಸ್ವಲ್ಪ ಆಗಬೇಕು. ಸೊ ಸ್ವಲ್ಪ ಪೇಷನ್ಸಿಂದ ಇರಬೇಕು. ಪೇಷನ್ಸಿಂದ ಇದ್ದರೆ ನಿಮಗೆ ಎಂಡ್ ಪ್ರಾಡಕ್ಟು ಚೆನ್ನಾಗಿರುತ್ತೆ. ಮೊನ್ನೆ ಹೇಳಿದ್ನಲ್ಲ, ತಾಳ್ಮೆ ಇದ್ದರೆ ಟೇಸ್ಟ್ ಇರುತ್ತೆ ಅಂತ. ಟೀ ಫಾರ್ ತಾಳ್ಮೆ, ಟೀ ಫಾರ್ ಟೇಸ್ಟು. ಅದಿದ್ದರೆ ನಿಮ್ಮ ಟೇಸ್ಟು ಚೆನ್ನಾಗಿರುತ್ತೆ ಅದರದ್ದು. ಅದೇ ರೀತಿ ಸ್ವಲ್ಪ ಪೇಷನ್ಸ್ ಬೇಕು. ಪೇಷನ್ಸ್ ಇದ್ದರೆ ನಿಮಗೆ ಪ್ರಾಡಕ್ಟು ಚೆನ್ನಾಗಿ ಬಂದೇ ಬರುತ್ತೆ. ಅಯ್ಯೋ ಆಗೋಯ್ತೇನೋ ಬಗ್ಸ್ಬಿಡೋಣ ಅಂತ ಬಗ್ಸೋಕ್ಕೆ ಹೋಗಬೇಡಿ. ಇನ್ನೊಂದು 3 ಮಿನಿಟ್ಸ್ ಆದರೂ ಬೇಕಾಗತ್ತೆ. ಪೂರ್ತಿ ಉಂಡೆ ಥರ ಬರುತ್ತೆ. ತೋರಿಸ್ತೀನಿ ನಿಮ್ಗೆ ಆ ಸ್ಟೇಜ್ನು. ನೋಡಿ ಈಗ ಉಂಡೆ ಥರ ಬರ್ತಾ ಇದೆ. ಇನ್ನೇನು ಆಗ್ತಾ ಬಂದಿದೆ ನೋಡಿ, ಪದ್ರ ಬರ್ತಾ ಇದೆ. ಇವಾಗ ಆದಷ್ಟು ಒಂದೇ ಡೈರೆಕ್ಷನ್ ತಿರುಗಿಸಿ, 2 ಡೈರೆಕ್ಷನ್ ತಿರುಗಿಸ್ಬೇಡಿ. ನೋಡಿ ಗಟ್ಟಿ ಆಯಿತು, ಉಂಡೆ ಥರ ಬರ್ತಾ ಇದೆ. ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಇದ್ರ ಹೀಟಲ್ಲೇ 1-2 ನಿಮಿಷ ಹಿಂಗೆ ತಿರುಗಿಸ್ಬಿಟ್ಟು
ಇವಾಗ ಬಗ್ಗಿಸ್ಬಿಡ್ತೀನಿ. ಸೈಡ್ಗೆ ಇರೋದೆಲ್ಲ ತಗೋತಾ ಇದ್ದೀನಿ. ಪದ್ರ ಬಂದಿದೆ ನೋಡಿ. ಇವಾಗ ತಟ್ಟೆ ಬಗ್ಗಿಸ್ಕೊಳ್ತಾ ಇದ್ದಾರೆ. ಬಂದಿದೆ, ರೆಡಿಯಾಗಿದೆ ಅದು. ಒಂದು ತುಪ್ಪ ಅಂಟಿಸಿರೋ ತಟ್ಟೆ ಕಪ್ ತೊಗೊಂಡು ಅದನ್ನು ಹಿಂಗೆ ತಟ್ಕೊಂಡ್ಬಿಡ್ತಾ ಇದ್ದೀನಿ. ಯಾಕಂದರೆ ತುಂಬ ಬಿಸಿ ಇರುತ್ತೆ, ಕೈಯಲ್ಲಿ ಮಾಡೋಕ್ಕಾಗಲ್ಲ. ತುಂಬ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಏರಿಯೇಟೆಡ್ ಇರುತ್ತೆ. ಒಳಗಡೆ ಒಂದು ಸ್ವಲ್ಪ ಏರ್ ಬಬಲ್ಸ್ ಎಲ್ಲ ಇರುತ್ತೆ, ಅದಿರಬೇಕು, ತುಂಬ ಗಟ್ಟಿ ಇರಬಾರ್ದು. ಹಾಗೆ ಸುಮ್ಮನೆ ಒಂದು ತುಪ್ಪ ತಟ್ಟೆನಲ್ಲಿ ತೊಗೊಂಡು ಇದು ಮಾಡ್ಕೊಂಬಿಡಿ. ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಆರಿದ ಮೇಲೆ ಆವಾಗಲೇ ನೀವು ಕಟ್ ಮಾಡಿ ಇಟ್ಕೊಂಬಿಡಿ. ಇದನ್ನು ಸ್ವಲ್ಪ ಆರಲಿ, ಆಮೇಲೆ ಕಟ್ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ ಶೇಪ್ ಬೇಕೋ, ಯಾವ ಡಿಸೈನ್ ಬೇಕೋ ಅದು ಕಟ್ ಮಾಡ್ಕೋಬೋದು. ನೋಡಿ, ಸ್ವಲ್ಪ ಇದೆ. ಸ್ವಲ್ಪ ಬಿಸಿ ಇರಬೇಕಾದ್ರೆ ಇದನ್ನ ಕಟ್ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ತುಂಬ ಗಟ್ಟಿಯಾಗಿ ಹೋಗುತ್ತೆ. ಒಂದು ಕಟ್ಟರ್ ತೊಗೊಳ್ಳಿ. ಕಟ್ಟರ್ ತೊಗೊಂಡು ನಿಮಗೆ ಯಾವ ಡಿಸೈನ್ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೊಂಬಿಡಿ. ಆಮೇಲೆ ಫುಲ್ ಆರಿದ್ಮೇಲೆ ನೀವು ಅದನ್ನು ಬಿಡಿಸ್ಕೋಬೋದು. ಅದನ್ನು ಹದ ಸರಿಗೆ ಬಂದಿದೆ. ಅದೇ ಹೇಳಿದ್ನೆಲ್ಲ, ಮಾಡ್ತಿರ್ಬೇಕಾದ್ರೆ ಹದ ಕೆಡ್ತಂದರೆ ಗಾಬರಿ ಆಗೋದಾಗಲಿ ಬೇಜಾರು ಮಾಡ್ಕೊಳ್ಳೋದಾಗಲಿ ಬೇಡ. ಮತ್ತೆ ಬಾಣಲಿಗೆ ಹಾಕಿ ಒಂದು 2-3 ಸ್ಪೂನಷ್ಟು ಹಾಲು ಹಾಕಿ ಮತ್ತೆ ಬಾಡಿಸಿ. ನೋಡಿ, ಈ ಥರ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಆರಿದ್ಮೇಲೆ ಈಗ ತಟ್ಟೆಯಿಂದ ತೆಗಿಯೋಕ್ಕಾಗೋದಿಲ್ಲ. ಒಂದು ಸ್ವಲ್ಪ ಆರಿದ್ಮೇಲೆ ಕ್ಲೀನಾಗಿ ತಟ್ಟೆಯಿಂದ ತೆಗೆದು ತೋರಿಸ್ತೀನಿ ನಿಮಗೆ. ವೀಕ್ಷಕರೇ, ಸೊ ನಾನು ಇಟ್ಕೊಂಡಿರೋ ಪದಾರ್ಥ ಇಂಗ್ರೀಡಿಯೆಂಟ್ಸಲ್ಲಿ ಅಂದರೆ 1 ಕಪ್ ಕಡಲೆ ಹಿಟ್ಟು, 2 ಕಪ್ ಸಕ್ಕರೆ, 1 ಕಪ್ಪು ತೆಂಗಿನ ತುರಿ, ಮತ್ತು 1 ಕಪ್ಪಷ್ಟು ತುಪ್ಪ, ಒಂಚೂರು ಏಲಕ್ಕಿ. ಅಷ್ಟರೊಳಗೆ ನಾ ಮಾಡಿರೋ ಈ ಸೈಜ್ಗೆ ಒಂದು 38 to 40 ಪೀಸಸ್ ಆಗಿದೆ ಈ ಸೈಜ್ದು. ಓಕೆ, ಅದು ಡಿಪೆಂಡ್ಸ್ ಅಪಾನ್ ನಿಮ್ಮ ತಟ್ಟೆ ಥಿಕ್ನೆಸ್, ಎಡ್ಜ್ ಎಷ್ಟಿದೆಯೋ ಅದ್ರ ಮೇಲೆ. ಇನ್ನೊಂದು ಸ್ವಲ್ಪ ಸಣ್ಣ ಥಿಕ್ನೆಸ್ ಇದ್ದರೆ ನಿಮಗೆ ಇನ್ನೊಂದು ಸ್ವಲ್ಪ ಪೀಸಸ್ಸು ತಿನ್ನಾಗಿ ಬರುತ್ತೆ, ಮತ್ತು ನಂಬರ್ ಆಫ್ ಪೀಸಸ್ ಜಾಸ್ತಿ ಆಗುತ್ತೆ. ಸೊ ನೀವು ಗೋಕುಲಕ್ಷ್ಮಿನಲ್ಲಿ ನಿಮಗೆ ಬಾಗಿನ ಕೊಡೋಕ್ಕೆ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಅದ್ರ ಪ್ರಮಾಣದಲ್ಲಿ ನೀವು ಕಡಲೆ ಹಿಟ್ಟು ಅಳತೆ ಹಾಕ್ಕೊಳ್ಳಿ. ಕಡಲೆ ಹಿಟ್ಟು ಅಳತೆ ಪ್ರಕಾರ ತುಪ್ಪ, ತೆಂಗಿನಕಾಯಿ, ಸಕ್ಕರೆ ಎಲ್ಲ ಅಳತೆ ಇಟ್ಕೊಳ್ಳಿ. ಸೊ ನಿಮಗೆ ಜಾಸ್ತಿ ಪೀಸಸ್ ಬೇಕಂದರೆ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಾಂದರೆ ಇಷ್ಟು ಥಿಕ್ನೆಸ್ ಬೇಡಪ್ಪ ಅಂದರೆ ಹೇಳಿದ್ರೆ ಸ್ವಲ್ಪ ಸಣ್ಣ ಸೈಜ್ ತಟ್ಟೆ ತೊಗೊಂಡ್ರೆ, ಹೈಟ್ ಜಾಸ್ತಿ ಇಲ್ದಿರೋ ತಟ್ಟೆ ತೊಗೊಂಡ್ರೆ ಇನ್ನು ಸ್ವಲ್ಪ ತಿನ್ನಾಗಿ ಬರುತ್ತೆ, ನಿಮಗೊಂದು ಸ್ವಲ್ಪ ಒದಗಿ ಬರುತ್ತಪ್ಪ. ತಟ್ಟೆ ಅಥವಾ ಮೌಲ್ಡ್ ಸ್ವಲ್ಪ ಡಿಪೆಂಡ್ಸ್ ಅಪಾನ್ ದ ಡೆಪ್ತ್ ಆಫ್ ದಟ್. ತಟ್ಟೆ ಅಥವಾ ಮೌಲ್ಡ್ ಅದೇ ಡೆಪ್ತ್ ಅಂತಾರೆ, ನಾ ತಟ್ಟೆ ಹೈಟು ಅಂತೀನಿ. ಅರ್ಗಿರುತ್ತಲ್ಲ, ಅದರಿಂದ ಎಷ್ಟು ಹೈಟ್ ಬರುತ್ತೆ ನೋಡಿಕೊಂಡು ಮಾಡ್ಕೋಬೋದಪ್ಪ. ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿಪ್ಪ, 7 ಕಪ್ಸ್ ಆಗಿದೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ದಪ್ಪವಾಗಿ ಬಂದಿದೆ, ಎಷ್ಟು ತಿಕ್ಕಾಗಿದೆ ನೋಡಿ. ಆದರೆ ಇನ್ನೂ ಬೆಚ್ಚಗಿದೆ. ಹೇಳಿದ್ನಲ್ಲ, ಬೆಚ್ಚಗಿರ್ಬೇಕಾದ್ರೆ ಮಾರ್ಕ್ ಮಾಡ್ಕೋಬೇಕು ಅಂತ. ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದೊಂದು ಪೀಸು ಇಷ್ಟು ದಪ್ಪ ಬಂದಿದೆ ನೋಡಿ. ಇಷ್ಟು ದಪ್ಪ ಇದೆ. ಓಕೆ, 2 ಕಪ್ಪು ಹಾಕ್ಕೊಂಡಿದ್ದಕ್ಕೆ ಎಷ್ಟು ಬಂದಿದೆ. ಈಗ ಟೇಸ್ಟ್ ಮಾಡೋಣವಾ? ಬರ್ತೀರೇನ್ರಿ? ಹಂಗೋಪ್ಪ, ಟೇಸ್ಟ್ ಪಾರಂಗು. ವೆಜ್ ನಾಯಕರನ್ನ ಚುಡಿಗೆ ಕೃಪದೆ ರುಚಿ ಏನು ಚೊಳ್ಳೋದ್ಕಿಂಡಳೆ ಇನ್ನು ಮಾಮಿಯಾರೇ ಅಂತಾರ. ವೆಜ್ ನಾಯಕರಪ್ಪ ಸಾಟ್ ಪಾರಂಗು ಕುಡ್ಕುಟ್ಮಾ. 7 ಕಪ್ಸ್ ಟೇಸ್ಟ್ ಮಾಡ್ತಾ ಇದ್ದೀವಿ. ಕೃಷ್ಣ, ಎಲ್ಲರೂ ಮನೆಯಲ್ಲಿ ಮಾಡಿಕೊಂಡು ತಿನ್ನಿ. ಇಟ್ ವಿಲ್ ಹ್ಯಾವ್ ಎ ಗ್ರೇಟ್ ಟೇಸ್ಟ್. ನೋಡಿ, ಅದು ಒಡೆದ್ರೆ ಹೇಗೆ ಗೂಡಾಗಿ ಬರುತ್ತೆ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ತುಂಬ ಪ್ರೆಸ್ ಮಾಡಬೇಡಿ. ಆ ತಟ್ಟೆಗೇನು ಹಾಕಿದ್ಮೇಲೆ ಕಪ್ಪಲ್ಲಿ ತಟ್ತೀರಲ್ಲ, ಆವಾಗ ಪ್ರೆಸ್ ಮಾಡಬೇಡಿ. ಪ್ರೆಸ್ ಮಾಡಿದ್ರೆ ಅದಿರೋ ಗಾಳಿ ಎಲ್ಲ ಬಂದುಬಿಡುತ್ತೆ. ಅದ್ರ ಬದಲು ಹಿಂಗೆ ಮಾಡಿದ್ರೆ ಒಳಗಡೆ ಈ ರೀತಿ ಗೂಡಾಗಿ ಬರುತ್ತೆ. ಓಕೆ, ದಟ್ ವಿಲ್ ಎನ್ಹಾನ್ಸ್ ದ ಲುಕ್ ಆಫ್ ಇಟ್. ಮತ್ತೊಂಥರ ಶೈನಿಂಗ್ ಬಂದಿದೆ, ನೋಡೋಕ್ಕೆ ಶೈನಿಂಗ್ ಬಂದಿದೆ. ಏರ್ ವೆಂಟ್ಸ್ ಇರಬೇಕು. ಜಾಸ್ತಿ ಪ್ರೆಸ್ ಮಾಡಿಬಿಟ್ರೆ ಆ ಏರ್ ವೆಂಟ್ಸ್ ಎಲ್ಲ ಹೊಟ್ಟೋಗುತ್ತೆ. ಅದು ಹಂಚ್ಕೊಟ್ಮಾ ಪೂರ್ಮ ಸ್ವೀಟ್ ರಂಬಾಯಿ ಪನ್ನ ಸೂಪರಾಗಿ ಬಂದಿದೆ. ಆ ತುಪ್ಪದ ಟೇಸ್ಟು, ಆ ಕಡಲೆ ಹಿಟ್ಟು
ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಜಾಸ್ತಿ ತಿನ್ನಬೇಕು ಅಂತ ಆಸೆ, ಬಟ್ ಕಮ್ಮಿ ತಿಂದಷ್ಟು ಒಳ್ಳೆಯದು. ಇದು ನಾನು ಹೇಳಿದಾಗೆ ಸಕ್ಕರೆ 2 ಕಪ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಡಿಮೆ ಸಕ್ಕರೆ ಬೇಕಂದವರು 1.5 ಅಥವಾ 1.25 ಕಪ್ ಹಾಕ್ಕೊಳ್ಳಿ. ನಾವೆಲ್ಲ ಸ್ವಲ್ಪ ಸಿಹಿ ಪ್ರಿಯರು, ಸೊ ನಮ್ಗೆ ಯಾವುದ್ರಲ್ಲೂ ನಮಗೆ ಸಕ್ಕರೆನಲ್ಲೇ ಸಿಹಿ ಕಮ್ಮಿ ಅನಿಸುತ್ತೆ. ಅದಕ್ಕಾಗಿ ನಾನು 2 ಕಪ್ ಹಾಕಿದ್ದೀನಿ. ತುಪ್ಪ ಎಲ್ಲ ಧಾರಾಳವಾಗಿ ಹಾಕಿ ಚೆನ್ನಾಗಿರುತ್ತೆ, ಚೆನ್ನಾಗಿ ಬಂದೇ ಬರುತ್ತೆ. ಮಾಡಿ ಮನೆಯಲ್ಲಿ ಮಾಡಿ ಕೃಷ್ಣನಿಗೆ ನೈವೇದ್ಯ ಮಾಡಿ ಸ್ವೀಕರಿಸಿಪ್ಪ ಎಲ್ಲರೂ ಪ್ರಸಾದನ. ಆಯಿತು, ಮುಗೀತು. ಇನ್ನೊಂದು 2 ಡೇಸ್ ಗೋಕುಲಾಷ್ಟಮಿ ಬಂದ್ಬಿಡುತ್ತೆ. ನಾಳೆ ಇನ್ನೊಂದು ಕಾಜು ಬರ್ಫಿ ಮಾಡೋ ಪ್ರಯತ್ನ ಮಾಡ್ತೀನಿ. ಮಾಡಿ ಮತ್ತು ಕೃಷ್ಣ ಜನ್ಮಾಷ್ಟಮಿ ಅಕ್ಕಾರ ಅರ್ಚಲು ಕೇಳಿರ್ಬೇಕಲ್ಲ, ಹಿಂಗಾಸಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಎಲ್ಲರೂ ಅಕ್ಕಾರ ಅರ್ಚಲು ಮಾಡ್ತಾರೆ. ಸೊ ನಾಳೆ ಕಾಜು ಬರ್ಫಿ ಮತ್ತು ಅಕ್ಕಾರ ಅರ್ಚಲು ಸಣ್ಣ ಪ್ರಮಾಣದಲ್ಲಿ ಹೆಂಗೆ ಮಾಡಬೇಕು ಅಂತಲೂ ತೋರಿಸ್ಬಿಡ್ತೀನಿ. ನಾಳೆ ಸಿಗೋಣ ಅಂದರೆ ಓಕೆ, ಬಾಯ್. ಥ್ಯಾಂಕ್ ಯು ವೀಕ್ಷಕರೇ, ಥ್ಯಾಂಕ್ ಯು, ಬಾಯ್. ವೀಕ್ಷಕರೇ ಥ್ಯಾಂಕ್ ಯು. ಲತಾ ಆ್ಯಂಡ್ ಜಯರಾಮ್, ವಿ ಆರ್ ಸೈನಿಂಗ್ ಆಫ್. ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ಸು. ನಮ್ಮ ವಿಡಿಯೋ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಮಸ್ಕಾರ. ಥ್ಯಾಂಕ್ ಯು.